ಹಾಯ್ ಹಲೋ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಎಲ್ಲರೂ ಚೆನ್ನಾಗೇ ಇರ್ತೀರಾ. ಏಕೆಂದರೆ ನಮ್ಮ ಬಾಸ್ ಮೂವಿ ಲಾಸ್ಟ್ ವೀಕ್ ರಿಲೀಸ್ ಆಗಿತ್ತು. ಸೊ ನಾವು ನೋಡಬೇಕು ಅಂತಲೇ ಇದ್ದೀವಿ, ಬಟ್ ನಮಗೆ ಟೈಮ್ ಆಗ್ತಿಲ್ಲ. ಜೊತೆಗೆ ಟಿಕೆಟ್ ಸಿಗ್ತಿಲ್ಲ ಅಂತ ಕೆಲವೊಂದು ಕಡೆ ಕೇಳಿಸ್ತಾ ಇದೆ. ಸೊ ಏನು ಮಾಡೋದು, ವೆಯ್ಟ್ ಮಾಡೋಣ. ಮಕ್ಕಳಿದ್ದಾರೆ. ಸೊ ತುಂಬ ವರ್ಷದ ನಂತರ ತುಂಬ ಅಂದರೆ KGF ಮೂವಿನೇ ಲಾಸ್ಟು. ನೆಕ್ಸ್ಟು ಡೆವಿಲ್ದು ಅಂತ ಅಂದ್ಕೊಂಡಿದ್ದೀವಿ. ಸೊ ಡೆವಿಲ್ ನೋಡಬೇಕು. ವೀಕ್ ಹೋಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಓಕೆ, ಅದನ್ನು ಬಿಡಿ. ಸೊ ಎಲ್ಲರೂ ಹೇಗಿದ್ದೀರಾ? ಸ್ಪೆಂಡ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು 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 ಫುಡ್ಡು ರೆಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಚಿಕನ್ ಫುಡ್ಡು. ಎಲ್ಲರಿಗೂ ಮಟನ್ನು ಫಿಶ್ಗಿಂತ ಜಾಸ್ತಿ ಚಿಕನ್ ಅಂದರೆ ಇಷ್ಟ ಆಗುತ್ತೆ. ಸೊ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹೇಗೆ ಚಿಕನ್ ಅಂದರೆ ಮರ್ತೋಗ್ಬಿಟ್ಟೆ ಮಾತಾಡ್ತಾ. ಆ್ಯಕ್ಚುಲಿ ಬಂದು ಕುತ್ಕೊಂಡು ಮಾತಾಡಬೇಕಾದ್ರೆ ತುಂಬ ನರ್ವಸ್ ಅಂತಲ್ಲ, ಮರ್ತೋಗ್ಬಿಡುತ್ತೆ. ಅದಕ್ಕೂ ಮುಂಚೆ ಕ್ಯಾಮ್ರಾ ಹಿಂದೆ ತುಂಬ ಇದಿರುತ್ತೆ, ತುಂಬ ಮಾತುಗಳಿರುತ್ತೆ. ಹೀಗೆ ಹೇಳಬೇಕು, ಹೀಗೆ ಮಾತಾಡಬೇಕು ಅಂತ. ಬಟ್ ಕ್ಯಾಮ್ರಾ ಮುಂದೆ ಬಂದಮೇಲೆ ಮರ್ತೇ ಹೋಗ್ಬಿಡುತ್ತೆ. ಅಬ್ಬಾ, ಆ್ಯಕ್ಟಿಂಗ್ ಮಾಡೋರು ಹೆಂಗೆ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಸೊ ಇವತ್ತು ಕರಿಬೇವಿನ ಚಿಕನ್ ಗ್ರೇವಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಡ್ರೈ, ಸ್ವಲ್ಪ ಗ್ರೇವಿ ಅಷ್ಟೇ. ಸೊ ಬಿಸಿನಕ್ಕೆ ಸಖತ್ತಾಗಿರುತ್ತೆ. ಕರಿಬೇವು ಹೆಲ್ದಿ ಫುಡ್ ಅದು. ನನ್ನ ಮಕ್ಕಳಂತೂ ಕರಿಬೇವು, ನನ್ನ ಮಕ್ಕಳೆಲ್ಲ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಫುಡ್ಡಲ್ಲಿ, ಊಟದಲ್ಲಿ ಕರಿಬೇವು ಸಿಕ್ಕರೆ ಹೀಗಾಗ್ತಾರೆ, ಕೊತ್ತಂಬರಿ ಸೊಪ್ಪು ಸಿಕ್ಕರೆ ಹೀಗಾಗ್ತಾರೆ. ಸೊ ಕರಿಬೇವಿನ ಚಿಕನ್ ಗ್ರೇವಿ ಮಾಡಿದ್ರೆ ನನ್ನ ಮಗಳು ತಿಂತಾಳಲ್ವ, ನನ್ನ ಮಗಂತೂ ತಿಂತಾನೆ. ಸೊ ಅವನಿಗೋಸ್ಕರ ದೆನ್ ನಾನು ತುಂಬ ಸಲ ಮಾಡಿದ್ದೀನಿ, ಚೆನ್ನಾಗೂ ಇರುತ್ತೆ. ಅವನಿಗೋಸ್ಕರನೇ ಅಂತ ಅಲ್ಲ, ಬಟ್ ಚೆನ್ನಾಗಿರುತ್ತೆ. ಸಿಂಪಲ್, ಈಸಿ ಆ್ಯಂಡ್ ಟೇಸ್ಟಿ ಫುಡ್. ಕರಿಬೇವಿನ ಚಿಕನ್ಗೆ ಹೇಳ್ತಾರೆ ಕೋಳಿ ಮಾಂಸ, ಇದು ಬೆಟ್ರು. ಕರಿಬೇವಿನ ಚಿಕನ್. ಸೊ ಬನ್ನಿ ಮಾಡೋಣ. ಕರಿಬೇವಿನ ಚಿಕನ್ ಗ್ರೇವಿ ಮಾಡೋಕ್ಕೆ ಜೀರಿಗೆ, ಮೆಣಸು, ಸೋಂಪು, ಚಕ್ಕೆ, ಲವಂಗ ಮತ್ತು ಸ್ಟಾರ್, ಸೊ ಪಲಾವ್ ಎಲೆ, ಇದು ಕರಿಬೇವು. ಸ್ವಲ್ಪ ಕರಿಬೇವು ಗ್ರೇವಿ ಅದರಿಂದ ಸ್ವಲ್ಪ ಕರಿಬೇವು ಜಾಸ್ತಿ ಇರಬೇಕು. ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ, ಸ್ವಲ್ಪವಷ್ಟು. ಹಾಗೆ ಒಂದು ಈರುಳ್ಳಿ, ಹಾಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಚೆಚ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಖಾಲಿ ಆಗಿತ್ತು, ಇದನ್ನು ಚೆಚ್ಕೊಂಡಿದ್ದೀನಿ. ಸ್ವಲ್ಪ ಚಿಕನ್ ತೊಗೊಂಡಿದ್ದೀನಿ. ನನಗೆ ಸ್ವಲ್ಪ ಇವತ್ತಿಗೆ ಸಾಕು, ಅದಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ. ಈಗ ನೆಕ್ಸ್ಟು ಬಾಣಲಿಲಿ ಇವೆಲ್ಲನೂ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಮೆಣಸು, ನನ್ನ ಮಕ್ಕಳು ಗಾಬರಿಲಿ ಈರುಳ್ಳಿ ಹಾಕಿರೋದೇ ನಾನು ವೀಡಿಯೋ ಮಾಡಿಲ್ಲ. ಈರುಳ್ಳಿ ಹಾಕಿದ್ದೀನಿ, ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಹುರಿದು ಜಿಂಜರ್ ಗಾರ್ಲಿಕ್ ಪೇಸ್ಟ್, ನಾವು ಮಸಾಲೆ ಹುರ್ಕೊಂಡಿರೋದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ತರಿಯಾಗಿದೆ. ಇದನ್ನು ಮಸಾಲೆ ಬಿಸಿ ಮಾಡಿ ಆರಿದ್ಮೇಲೆ ಪುಡಿ ಮಾಡ್ಕೋಬೇಕು. ತರಿಯಾಗಿ ಪುಡಿ ಮಾಡ್ಕೋಬೇಕು, ನುಣ್ಣು ಮಾಡ್ಕೋಬೇಡಿ. ಅದರಟ್ಟೆ ಅದು ಬಾಯಿಗೆ ಸ್ವಲ್ಪ ಸಿಗಬೇಕು. ಸೊ ಇಲ್ಲಿ ಚಿಕನ್ನು ಫುಲ್ಲು ನೀರೆಲ್ಲ ಸುಂಡಿದೆ, ಡ್ರೈ ಆಗಿದೆ. ಈ ಡ್ರೈ ಆಗಿರೋ ಚಿಕನ್ಗೆ ಈಗ ನಾವು ಏನು ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಆ ಮಸಾಲೆ ಪುಡಿನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಕಡಿಮೆ ಉರಿ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಏಕೆಂದರೆ ಮಸಾಲೆ ಸೀದೋಗೋ ಚಾನ್ಸಸ್ ಇರುತ್ತೆ, ಪುಡಿ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಯಾವಾಗಲೂ ಕಡಿಮೆ ಉರಿ ಮಾಡಿ ಫುಲ್ಲು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ. ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕು ಅಂದರೆ ಅಷ್ಟು ಹಾಕೋಕ್ಕಾಗಲ್ಲ. ಸೊ ನೀವು ಚಿಕನ್ ಎಷ್ಟು ಹಾಕಿದ್ದೀರಾ, ಮಸಾಲೆ ಎಷ್ಟು ಹಾಕಿರ್ತೀರ, ಅದಕ್ಕೆ ತಿಕ್ನೆಸ್ ನೋಡಿಕೊಂಡು ಇದು ಯಾವಾಗಲೂ ಸ್ವಲ್ಪ ಗಟ್ಟಿ ಇರಬೇಕು. ಫುಲ್ಲು ಡ್ರೈನೂ ಇರಬಾರ್ದು, ಫುಲ್ಲು ಗ್ರೇವಿನೂ ಇರಬಾರ್ದು. ಆ ಥರ ಗಟ್ಟಿ ಅಂಶದಲ್ಲಿ ಇರಬೇಕು. ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಇಲ್ಲ 10 ನಿಮಿಷ ಬಾಯ್ಲ್ ಆಗೋ ಥರ ಬಾಯ್ಲ್ ಆಗಬೇಕು.
ನನಗೆ ಸ್ವಲ್ಪ ನೀರಿನ್ನು ಎಕ್ಸ್ಟ್ರಾ ಹಾಕಬೇಕು ಅನಿಸ್ತು, ಹಾಕಿಬಿಟ್ಟು ಸ್ವಲ್ಪ ಸಪ್ಪೆ ಇತ್ತು, ಉಪ್ಪು ಹಾಕೋಣ ಅಂತ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಈಗ ಒಂದು 5 ನಿಮಿಷ ಇಲ್ಲ 10 ನಿಮಿಷ ಬೇಯಕ್ಕೆ ಇಡ್ತೀನಿ. ಬೆಂದ ನಂತರ ತೋರಿಸ್ತೀನಿ. ಅಬ್ಬಾ, ಬೀಳ್ತೀಯ ಓವರ ಕಡೆಗೆ ಹೋಗಿ ಬೀಳ್ತೀಯ. ರೆಡಿ ಆಗಿರಬೇಕು ಅನ್ಸುತ್ತೆ. ನೀನು ಈ ಕಡೆ ಬರ, ಈ ಕಡೆ ಅಮ್ಮ ತೊಗೊಂಡು ನಿಲ್ಸು. ಹೋಗ್ಲಿ ಬರ, ಹೋಗಿ ಬಾರ, ಗೊತ್ತಾಗ್ಲಿಲ್ಲ ಅವಳಿಗೆ, ಅಳ್ಬೇಡ. ಹೋಗ್ಲಿ.
ಕರಿಬೇವಿನ ಚಿಕನ್ ಗ್ರೇವಿ ರೆಡಿಯಾಗಿ ಆಲ್ರೆಡಿ ನಾನು ಮುದ್ದೆ ತಿಂದು ಆಯಿತು, ಸಖತ್ತಾಗಿತ್ತು. ಸೊ ಈಗ ರೈಸ್ ತಿನ್ನಬಾರ್ದು ಅಂದ್ಕೊಂಡಿದ್ದೆ, ಬಟ್ ತಿನ್ನೋಣ ಅಂದ್ಕೊಂಡು ತಿಂತಾಯಿದ್ದೀನಿ. ಇದೇ ರೈಸ್ಗೆ ಸಖತ್ ಕಾಂಬಿನೇಷನ್ನು, ಅದರಲ್ಲಂತೂ ರೈಸ್ಗೆ ಸಖತ್ತಾಗಿತ್ತು. ಬಟ್ ನಾನು ಇನ್ನೂ ರೈಸ್ ತಿನ್ನಬೇಕು ಅಂತ ಆಸೆ, ಬಟ್ ಏನು ಮಾಡ್ತೀರಾ, ಡಯಟಲ್ಲಿರೋದ್ರಿಂದ ಸ್ವಲ್ಪ ರೈಸ್ ತಿಂದು ನಿಮಗೆ ಈ ವಿಡಿಯೋ ಕ್ಲಿಪ್ ಹಾಕಿ ತೋರಿಸೋಣ ಅಂತ ಹಾಕಿದ್ದೀನಿ. ನನ್ನ ಮಗ ನೋಡಿ, ನನ್ನ ಮಗನಿಗೆ ನಾನ್ ವೆಜ್ ಪ್ರಿಯ, ಸಿಕ್ಕಾಪಟ್ಟೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಸೊ ನನಗೂ ತಿನ್ಸು ಅಂತಿದ್ದಾನೆ, ಬಿಕಾಸ್ ಅದು ಚಿಕನ್ನು ಏನದು ಕರಿಬೇವಿನ ಚಿಕನ್ ಗ್ರೇವಿ ಸಖತ್ತಾಗಿತ್ತು. ಸೊ ನಾನು ತಿಂತಾಯಿದ್ದೀನಿ. ನೋಡಿ, ನೀವು ಮಾಡಿಕೊಂಡು ಒಂದು ಸಲ ಟ್ರೈ ಮಾಡಿ, ಸಖತ್ತಾಗಿದೆ. ಆ್ಯಕ್ಚುಲಿ ಕರಿಬೇವು ಹೆಲ್ದಿ ಫುಡ್ಡು, ಚೆನ್ನಾಗಿರುತ್ತೆ. ಕರಿಬೇವಿನ ಚಿಕನ್ ಗ್ರೇವಿ ಇಷ್ಟ ಆಗಿದ್ದರೆ ಒಂದು ಲೈಕ್, ಒಂದು ಕಾಮೆಂಟು ಕೊಡಿ, ಜೊತೆಗೆ ಒಂಚೂರು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.